ನಮ್ಮದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಮರಳಿ ಬರಲೇಬೇಕು. ಬಚಾವ್ ಬಚಾವ್ ಮನರೇಗಾ ಬಚಾವ್ 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 ಗ್ರಾಮದ ಆಸ್ತಿ ಗ್ರಾಮಕ್ಕೆ ಬಲ ಕೊಟ್ಟ ಯೋಜನೆ ಇದು. ಪಂಚಾಯತಿ ಶಕ್ತಿಗೊಳಿಸಿದ ಜನರ ಬದುಕಿನ ಸೇತು. ಶ್ರೀಸಾಮಾನ್ಯನ ಹಕ್ಕಾಗಿದ್ದು ಕೆಲಸ. ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಬೆವರು ಸುರಿದ ಕೈಗಳಲ್ಲಿ ಕೆಲಸ ಕೊಟ್ಟ ಕಾನೂನು ಇದು. ಮನರೇಗಾ ನಮ್ಮ ಜೀವಗುರು. ಕೈಗೆ ಕೈ ಹಾಕಿದೇರೆ ಈ ಜನ ಸುಮ್ಮನಿರೋದಿಲ್ಲ. ಹಸಿವಿನ ಕಾಪಾಡಲು ಅಶೋಕ್ ರೈ ಜೈ ಜೈ ಅಶೋಕ್ ರೈ. ಅಶೋಕ್ ಅಣ್ಣ ಜೈ ಜೈ ಅಶೋಕ್ ಅಣ್ಣ. ಜೈ ಜೈ ಅಶೋಕ್ ಅಣ್ಣ. ಕಾಂಗ್ರೆಸ್ ಜೈ ಜೈ ಕಾಂಗ್ರೆಸ್. ಜೈ ಜೈ ಕಾಂಗ್ರೆಸ್. ತೊಲಗಲಿ ಭ್ರಷ್ಟ ಬಿಜೆಪಿ ಸರ್ಕಾರ ತೊಲಗಲಿ. ಭ್ರಷ್ಟ ಬಿಜೆಪಿ ಸರ್ಕಾರ ತೊಲಗಲಿ. ಅವರ ಊರಿನ ಕರಂದಾಜೆಯ ಸೇತುವೆಗಳೇ ಅರ್ಥ ಆಗಲಿಲ್ಲ. ಇನ್ನು ನಮ್ಮ ಅಮಿತಣ್ಣ, ಶಿವರಾಜಣ್ಣ, ನರೇಂದ್ರಣ್ಣನಿಗೆ ನಮ್ಮೂರಿನ ಅರ್ಥ ಆಗುತ್ತಾ ಅನ್ನುವ ಕಾರಣಕ್ಕಾಗಿ ಈ ಹೊಸ ಕಾಯ್ದೆಯನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ಇಲ್ಲಾಂದ್ರೆ ಬಿಜೆಪಿಯವರು ನಾಳೆ ನೀವು ಮುಳುಕಿ ಮುಟ್ಟುದ್ರೊಳಗೆ ಶುರು ಮಾಡ್ತಾರೆ. ಕಾಂಗ್ರೆಸ್ನವರಿಗೆ ನಾವು ರಾಮ್ಜಿ ಅಂತ ಇಟ್ಟಿದ್ದಕ್ಕೆ ಬೇಜಾರಾಗಿದೆ, ಅದಕ್ಕಾಗಿ ಯಾತ್ರೆ ಹೊರಟಿದ್ದಾರೆ. ಅಲ್ಲ ಸ್ವಾಮಿ, ನೀವು ನಮ್ಮ ಗ್ರಾಮೀಣ ಜನರ ರಾಮಣ್ಣನ, ಕೃಷ್ಣಪ್ಪಣ್ಣನ, ಸೀತಕ್ಕನ ಸ್ನೇಹಿತರೆ, ನಾವು ಗಂಭೀರವಾಗಿ ಯೋಚನೆ ಮಾಡಬೇಕಾದ ಕಾಲ ಬಂದಿದೆ. ಐವನ್ರು ಹೇಳಿದ್ರು ನನಗೆ, ಹಿರಿಯರವರು, ನನಗೆ ವೃತ್ತಿಯಲ್ಲೂ ಹಿರಿಯರು. ಪ್ರಧಾನಮಂತ್ರಿ ಹೆಸರು ಏನು ಗಟ್ಟಿ ಹೇಳಿ. ಯಾವ ಫೈಲು? ಎಂತ ಫೈಲು? ಎಪ್ಸ್ಟೀನ್ ಫೈಲ್. ಮಿಸ್ಟರ್ ವೇದವ್ಯಾಸ ಕಾಮತ್, ಮಿಸ್ಟರ್ ಸತೀಶ್ ಕುಂಪಲ, ಮಿಸ್ಟರ್ ಬ್ರಿಜೇಶ್ ಹೇಳಿ ಬರ್ತಾ ಇದೆ ಎನ್ನುವ ಪ್ರಶ್ನೆ ಕಾಂಗ್ರೆಸ್ ಕೇಳ್ತಾ ಇಲ್ಲ. ನಮ್ಮ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು ಕೇಳ್ತಾ ಇದ್ದಾರೆ. ನಮ್ಮೂರಿನಲ್ಲಿ ಒಬ್ಬ ಆಟೋ ಚಾಲಕ ಬೆಳಿಗ್ಗೆ ನನಗೆ ಹೇಳ್ತಾನೆ, ಸುಧೀರಣ್ಣ ದಾಲ್ಲೋ ಒಂಜಿ ಉಂಡು ಮೂಲು ಅಂಚಾದು ಮೋದಿ ಅಣ್ಣ ಡಲ್ಲಾದು ಪೋಯನು ಮಾರ್ರೆ. ನಾನು ಹೇಳಿದೆ, ಹೇಗೆ ಡಲ್ಲಾದ್ರು? ಈ ಸರ್ತಿ ಪಾರ್ಲಿಮೆಂಟ್ ಪಸೆ ಇಜ್ಜಿ ಮಾರ್ರೆ. ಯಾಕೆ? ಅವಳು ಎಪ್ಸ್ಟೀನ್ ಫೈಲ್ ಬರ್ತೋಳು. ನಾನು ಅವನಿಗೆ ಹೇಳಿದೆ, ಅಣ್ಣ ಎಪ್ಸ್ಟೀನ್ ಫೈಲ್ ಕತೆ ಹೋಗ್ಲಿ, ನಿನ್ನ ಪಾದಯಾತ್ರೆ ನಡೀತಾ ಇದೆ. ಸ್ನೇಹಿತರೆ, ಈ ದೇಶ ಎಂತಹ ಆತಂಕಕಾರಿ ಪರಿಸ್ಥಿತಿಗೆ ಬಂದು ನಿಂತಿದೆ ಅಂದ್ರೆ, ಕಾಯ್ದೆಯ ಬಗ್ಗೆ ವಿಸ್ತೃತ ಚರ್ಚೆಯನ್ನು ಮಾಡಬೇಕು ಅಂತ ಹೋದ್ರೆ ವಿಸ್ತೃತ ಚರ್ಚೆಯನ್ನ ಮಾಡಲಿಲ್ಲ. ಮೊನ್ನೆ ನಮ್ಮ ಚಿಕ್ಕಮಗಳೂರು ಉಡುಪಿಯ MP ಹೇಳ್ತಾ ಇದ್ದಾರೆ, ನಮ್ಮ ಅವರು ಕೋಟ ಶ್ರೀನಿವಾಸಣ್ಣ, ಅದೇನು ಕಾಯ್ದೆ ಬಂದಾಗಿ ಹೋಯ್ತು, ಇನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ.